ಮಗಳಿಗೆ ರಿಜೆಕ್ಟ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅವ್ರ PA ತುಂಬಾ ಅನ್ಯಾಯ ಮಾಡಿ ನನ್ನ ಮಗಳು ಜೀವನ ಲೈಫೇ ಹಾಳು ಮಾಡಿಬಿಡ್ತಾರೆ. ಮಧ್ಯರಾತ್ರಿ ಹೊಡೆದ್ಬಿಟ್ಟು ತಲಾಕ್ 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 ಅಂತ ಹೇಳ್ಬಿಟ್ಟು ತಲಾಕ್ ಕೊಟ್ಟಿ ಕಳಿಸ್ತಾನೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಹೋಮ್ ಮಿನಿಸ್ಟರ್ ಅವ್ರು ಫೋನ್ ಮಾಡಿದ್ದಾರೆ, ನಿಮ್ದು ಕಂಪ್ಲೇಂಟ್ ತಗೊಳಲ್ಲ. DCP ಸಾರಾ ಫಾತಿಮಾ ಅವ್ರ ಹತ್ರ ಕಳಿಸ್ತಾರೆ. ಅಲ್ಲಿ ಹೋದ್ರೆ ಅಯ್ಯೂಬ್ ವಿಷಯನಾ ಜಮೀರ್ ಅವ್ರ PA ಜಮೀರ್ ಬೈನು ಫೋನ್ ಮಾಡಿದ್ರು, ಹೋಗ್ರಿ ಈಚೆ ಅಂತ ಹೇಳ್ಬಿಟ್ಟು ನಮ್ಗೆ ಬೈದಿ ಕಳಿಸ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ನಂಜೇಗೌಡ ಅವ್ರು ಹೇಳ್ತಾರೆ, ನಿಮ್ದು FIR ತಗೊಳ್ಳಲ್ಲ ರೀ, ಹೋಗ್ರಿ ಹೋಮ್ ಮಿನಿಸ್ಟರ್ ಅವ್ರು ಫೋನ್ ಮಾಡಿದ್ದಾರೆ, ಇದು ಜಮೀರ್ ಸಾಬ್ MLA ಜಮೀರ್ ಅವ್ರ ವಿಷಯ, ಇದು ಅವ್ರ PA ವಿಷಯ, ನಿಮ್ದು ಏನು ಕೇಳಲ್ಲ, ಹೋಗ್ರಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ನಮ್ಗೆ ಈಚೆ ತಳ್ತಾರೆ. ಮೊಹಮ್ಮದ್ ಅಯ್ಯೂಬ್ ಪಾಷಾ ಜಮೀರ್ ಅಹಮದ್ ಸಾಹೇಬ್ರು ಅವ್ರ PA ಮತ್ತೆ ಅವ್ರ ವೈಫ್ ಹೆಂಡತಿದ್ದು ಹೆಸರು ಇಬ್ರದ್ದು ರಿಮೂವ್ ಮಾಡಿ ಬೇರೆಯವ್ರದ್ ಮೇಲೆ FIR ಮಾಡ್ತಾರೆ. ಎರಡನೇ ಮಗಳು ಉಮ್ಮೆ ಹಬೀಬಾ ಅಂತ ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಮಿನಿಸ್ಟರ್ ಇದಾರಲ್ಲ, ಅವ್ರ PA ಮೊಹಮ್ಮದ್ ಅಯ್ಯೂಬ್ ಪಾಷಾ ನನ್ನ ಜೊತೆಗೆ ಸ್ನೇಹ ಇರ್ತಾರೆ. ಸ್ನೇಹ ಇದ್ದಿ ನನ್ನ ಮಗಳು ಕಾಲೇಜ್ ಓದ್ತೋ ಟೈಮ್ನಲ್ಲಿ ಬಂದ್ಬಿಟ್ಟು ಫಸ್ಟ್ PUC ಓದ್ತಾ ಇರ್ತಾಳೆ. ನನ್ನ ಮಗಳು ಚಿತ್ರಹಿಂಸೆ ಮಾಡಿ, ಇಲ್ಲ ನಿನ್ ಮಗಳಿಗೆ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಂಡು ಹೋಗ್ತಾರೆ. ಮದ್ವೆ ಮಾಡ್ಕೊಂಡು ಹೋದ ನಂತರ ಮದ್ವೆ ಟೈಮ್ನಲ್ಲಿ ನಮ್ಗೆ ಕಾರೇ ಬೇಕು ವರದಕ್ಷಿಣೆಗೆ ಅಂತ ಹೇಳ್ಬಿಟ್ಟು ಹೋಂಡೈ ಎಕ್ಸ್ಟರ್ ಸನ್ರೂಫ್ದು ಕಾರೇ ಬೇಕು ಅಂತ ಹೇಳ್ಬಿಟ್ಟು ಸುಮಾರು 14,60,000 ರೂಪಾಯಿ ಕಾರ್ ತಗೊಳ್ತಾರೆ. ಆಮೇಲೆ ಚಿನ್ನಾಭರಣ ವರದಕ್ಷಿಣೆ ಎಲ್ಲ ತಗೊಳ್ತಾರೆ. 1.5 ಲಾರಿ ನಾನು ಮನೆ ಸಾಮಾನೆಲ್ಲ ಕೊಟ್ಟಿರ್ತೀನಿ. ಇಷ್ಟೆಲ್ಲ ಕೊಟ್ಟು ಎಂಗೇಜ್ಮೆಂಟ್ ಮಾಡ್ಕೊಡ್ಬೇಕಂತ ಬಸವನಗುಡಿ NGS ಪ್ಯಾಲೇಸ್ ನಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಡ್ತೀನಿ. 600 ಜನ ಊಟ ಹಾಕಿ ನಿಕಾ ಅಂತ ಹೇಳ್ಬಿಟ್ಟು ನಮ್ನಲ್ಲಿ ಮಾಡ್ತಾರೆ. ಅದು ಹಕ್ ಹೌಸ್ ನಲ್ಲಿ ನಿಕಾ ಮಾಡಿ 1,500 ಜನಕ್ಕೆ ಊಟ ಹಾಕಿ ನಿಕಾ ಮಾಡ್ಕೊಡ್ತೀನಿ. ಇಷ್ಟೆಲ್ಲ ಮಾಡಿ ಕೊಟ್ರು ಸರ್ ನನ್ನ ಮಗಳಿಗೆ ತುಂಬಾ ಅಯ್ಯೂಬ್ ರಿಜೆಕ್ಟ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅವ್ರ PA ತುಂಬಾ ಅನ್ಯಾಯ ಮಾಡಿ ನನ್ನ ಮಗಳು ಜೀವನ ಲೈಫೇ ಹಾಳು ಮಾಡಿಬಿಡ್ತಾರೆ. ಫಸ್ಟ್ ನೈಟ್ ಆ ಹುಡುಗ ಹೇಳ್ತಾನೆ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗು ಜೊತೆಗೆ ಒಂದ್ ದಿವಸನೂ ಸಂಸಾರ ಮಾಡಿಲ್ಲ, ಒಂದ್ ದಿವಸನೂ ನೆಮ್ಮದಿಯಿಂದ ಇರಲಿಲ್ಲ. ಸುಮಾರು 8 ತಿಂಗಳಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ನಾವು ತಿರುಗಿ 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 ಸುಸ್ತಾಗ್ಬಿಟ್ಟಿದೀವಿ ಸರ್. ಕೊನೆಗೆ ಅಯ್ಯೂಬ್ ಅವರ ಅಣ್ಣ ಶರ್ಟ್ ಬನಿಯನ್ನು ಎಲ್ಲ ತೆಗ್ದಿ ಮಸಾಜ್ ಮಾಡಿಸ್ಕೊಳ್ತಾನೆ, ಬಾಡಿ ಮಸಾಜ್ ನನ್ಗೆ ಮಾಡು ಅಂತ ಹೇಳ್ಬಿಟ್ಟು. ಆಮೇಲೆ ಅತ್ತೆ ಮಸಾಜ್ ಮಾಡಿಸ್ಕೊಳ್ತಾಳೆ. ಆಮೇಲೆ ಗಂಡ ಮಸಾಜ್ ಮಾಡಿಸ್ಕೊಂಡು ಬಾಡಿ ಮಸಾಜ್ ಮಧ್ಯರಾತ್ರಿ ಹೊಡೆದ್ಬಿಟ್ಟು ತಲಾಕ್ 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 ಅಂತ ಹೇಳ್ಬಿಟ್ಟು ತಲಾಕ್ ಕೊಟ್ಟಿ ಕಳಿಸ್ತಾನೆ. ನಾನು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಕ್ವಾರ್ಟರ್ಸ್ಗೂ ಹೋಗ್ತೀನಿ, ಸರ್ ನಿಮ್ PA ಹಿಂಗ್ ಮಾಡಿದ್ದಾರೆ ಮೊಹಮ್ಮದ್ ಅಯ್ಯೂಬ್ ಪಾಷಾ ಅವರು, ದಯವಿಟ್ಟು ಅಂದ್ರೆ ನೀನ್ ಯಾರು ನನ್ಗೆ ಗೊತ್ತಿಲ್ಲ ಅಂತಾರೆ. 6 ಗಂಟೆ ಸುಮಾರು ಅಲ್ಲಿ ಕಾಯ್ತೀನಿ. ಅಲ್ಲಿ ಗನ್ಮ್ಯಾನ್ಗಳು ಅಲ್ಲಿ ಪೊಲೀಸ್ ಅವ್ರು ನನ್ಗೆ ಹೋಗೋ ಈಚೆ ಅಂತ ಹೇಳ್ಬಿಟ್ಟು ಹೊಡೆಯಕ್ ಬರ್ತಾರೆ. ನನ್ ಮಗುದು ಜೀವನ ತುಂಬಾ ಹಾಳು ಮಾಡಿಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಹೋಮ್ ಮಿನಿಸ್ಟರ್ ಅವ್ರು ಫೋನ್ ಮಾಡಿದ್ದಾರೆ, ನಿಮ್ದು ಕಂಪ್ಲೇಂಟ್ ತಗೊಳಲ್ಲ ಅಂತ ಹೇಳ್ಬಿಟ್ಟು NCR ನಲ್ಲಿ ನಾನು ಏನ್ ಬರ್ದಿ ಕೊಟ್ಟಿರ್ತೀನಿ ಆ NCR ಅರ್ಧ ಬಿಸಾಕಿ ಇವ್ರು ಬೇರೆ ತರ NCR ಮಾಡಿ ಮೊಹಮ್ಮದ್ ಅಯ್ಯೂಬ್ ಪಾಷಾ ಜಮೀರ್ ಅಹಮದ್ ಸಾಹೇಬ್ರು ಅವ್ರ PA ಮತ್ತೆ ಅವ್ರ ವೈಫ್ ಹೆಂಡತಿದ್ದು ಹೆಸರು ಇಬ್ರದ್ದು ರಿಮೂವ್ ಮಾಡಿ ಬೇರೆಯವ್ರದ್ ಮೇಲೆ FIR ಮಾಡ್ತಾರೆ. ನಾನು ಕಮಿಷನರ್ ಆಫೀಸ್ಗೂ ಬಂದಿರ್ತೀನಿ. ಕಮಿಷನರ್ ಆಫೀಸ್ಗೆ ಬಂದ್ರೆ ಕಮಿಷನರ್ ಸಾಹೇಬ್ರು ಭೇಟಿ ಸಿಕ್ಕಲ್ಲ ನನ್ಗೆ. ಆ ಸಮಯದಲ್ಲಿ ಜಾಯಿಂಟ್ ಕಮಿಷನರ್ ಸಾಹೇಬ್ರು ಸಿಗ್ತಾರೆ. ಅವ್ರು ಹೇಳ್ಬಿಟ್ಟು DCP ಸಾರಾ ಫಾತಿಮಾ ಅವ್ರ ಹತ್ರ ಕಳಿಸ್ತಾರೆ. ಅಲ್ಲಿ ಹೋದ್ರೆ ಅಯ್ಯೂಬ್ ವಿಷಯನಾ ಜಮೀರ್ ಅವ್ರ PA ಜಮೀರ್ ಬೈನು ಫೋನ್ ಮಾಡಿದ್ರು, ಹೋಗ್ರಿ ಈಚೆ ಅಂತ ಹೇಳ್ಬಿಟ್ಟು ನಮ್ಗೆ ಬೈದಿ ಕಳಿಸ್ತಾರೆ. ಏನು ನಮ್ಗೆ ನ್ಯಾಯನೇ ಸಿಕ್ಕಲ್ಲ ಸರ್. ಅದು ಕೋರ್ಮಂಗ್ಲ DCP ಮೇಡಮ್ ಸಾರಾ ಫಾತಿಮಾ ಸುಮಾರು 8 ತಿಂಗಳು ಹಿಂದೆನೂ ನಾನು ತಿರುಗಿ 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 ಸುಸ್ತಾಗ್ತಾ ಇದ್ದೀನಿ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ನಂಜೇಗೌಡ ಅವ್ರು ಹೇಳ್ತಾರೆ, ಇಲ್ಲ ರೀ ಹೋಮ್ ಮಿನಿಸ್ಟರ್ ಅವ್ರು ಫೋನ್ ಮಾಡಿದ್ದಾರೆ, ನಿಮ್ದು ಸೌತ್ ವುಮೆನ್ಸ್ ಆಡ್ಗುಡಿ ಅವ್ರು ಹೇಳ್ತಾರೆ, ನಿಮ್ದು FIR ತಗೊಳ್ಳಲ್ಲ ರೀ, ಹೋಗ್ರಿ ಹೋಮ್ ಮಿನಿಸ್ಟರ್ ಅವ್ರು ಫೋನ್ ಮಾಡಿದ್ದಾರೆ, ಇದು ಜಮೀರ್ ಸಾಬ್ MLA ಜಮೀರ್ ಅವ್ರ ವಿಷಯ, ಇದು ಅವ್ರ PA ವಿಷಯ, ನಿಮ್ದು ಏನು ಕೇಳಲ್ಲ, ಹೋಗ್ರಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ನಮ್ಗೆ ಈಚೆ ತಳ್ತಾರೆ. ಅಲ್ಲಿ ನಾವು ಬಿದ್ದೋಗ್ಬಿಡ್ತೀವಿ. ಆಮೇಲೆ ಆ ನಂತರ ಅಲ್ಲಿ ಕ್ರೈಮ್ ಸಿಬ್ಬಂದಿ ಒಬ್ರು ಇರ್ತಾರೆ, ವಸೀಂ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, 3 ಲಕ್ಷ ಕೊಡಿ ನಾನು FIR ಮಾಡಿಸ್ಕೊಡ್ತೀನಿ ನಿಮ್ಗೆ, ಯಾಕೆ ಅಂತ ಹೇಳ್ಬಿಟ್ಟು. ಇಲ್ಲ ಸರ್ FIR ಆಗಿದೆ, ಇಲ್ಲ ಸರ್ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳೋದಕ್ಕೆ ಅವಾಗ 1.25 ಲಕ್ಷಕ್ಕೆ ಡೀಲ್ ಆಗ್ತದೆ. ಅದು ಅವರು ನಾನು ಫೋನ್ ಪೇ ಮಾಡ್ತೀನಿ, ನನ್ನ ಹತ್ರ ಕ್ಯಾಶ್ ಇಲ್ಲ ಅಂದಕ್ಕೆ ಅವ್ರು ಹಿಂಸೆ ಮಾಡಿ 3 ಟೈಮು ಕ್ಯಾಶ್ ತಗೊಂಡ್ರು ಸರ್. ಅದು ಕ್ಯಾಶ್ ತಗೊಂಡಾದ್ಮೇಲೆ ಕ್ರೈಮ್ ಅವನು ವಸೀಮು ಮಾರನೇ ದಿವಸ ನನ್ನ ಹತ್ರ ತಿರ್ಗಾ 15,000 ಕೇಳಿದ್ರು. ನನ್ನ ಹತ್ರ ಇಲ್ಲ ರೀ ಅಂತ ಹೇಳ್ಬಿಟ್ಟು ನಾನು ಉಂಗ್ರ ಇಕ್ಬಿಟ್ಟು, ಅದು ಉಂಗ್ರ ಇಕ್ಕಿರೋ ಡೇಟು ಇದೆ, ರೆಸಿಪ್ಟು ಇದೆ. ಅವಾಗ 7,500 ಪುನಃ ಅವ್ರಿಗೆ ಕೊಟ್ಟೆ ಸರ್ ವಸೀಮ್ಗೆ.